ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದಿಷ್ಟು ನೋಟ್ಸ್ ಅದಾವ್ರಿ, ಇವಿಷ್ಟು ಪೋಸ್ಟ್ ಮಾಡಬೇಕು. ಆಮೇಲೆ ಸ್ಟೂಡೆಂಟ್ಸ್ನು ಬಂದಾರ, ನೋಡ್ಬೋದು. ಈ ಕಡೆ ಸ್ಲೀವ್ಸ್ ತಗೋರಿ, ಈ ಸೈಡ್ ಸ್ಲೀವ್ಸ್ ಹಾಕ್ರಿ. ನೀನೇನು ಕ್ಲಾಸ್ ಸ್ಟಾರ್ಟ್ ಆಗೈತಲ್ಲ ಫ್ರೆಂಡ್ಸ, ಒಂದಿಷ್ಟು ಸ್ಟೂಡೆಂಟ್ಸ್ಗಳೆಲ್ಲ ಕ್ಲಾಸಿಗೆ ಜಾಯ್ನ್ ಆಗ್ಯಾರ. ಆಮೇಲೆ ನಿಮಗೂ ಕೂಡ ನಮ್ಮ ಕ್ಲಾಸಿಗೆ ಬರುವಂಥ ಇಚ್ಛಾ ಇತ್ತು ಅಂದ್ರೆ, ಟೇಲರಿಂಗ್ ಕ್ಲಾಸಿಗೆ ಬರುವಂಥ ಇಚ್ಛಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಆಮೇಲೆ ನೋಟ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ಜನ ನೋಟ್ಸ್ ತೊಗೊಂಡಾರ, ನೋಟ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಊರು ವಿಜಯಪುರ. ತುಂಬ ಜನ ಕೇಳ್ತಿರ್ತೀರಿ ಯಾವ ಊರು ಅಂತೇಳಿ. ನಮ್ಮ ಊರು ವಿಜಯಪುರ. ಈ ಬ್ಲೌಸಸ್ ಏನದ ಫಸ್ಟ್ ಬರುವಂಥ ಬ್ಯಾಚನ ಸ್ಟೂಡೆಂಟ್ಸ್ ಸ್ಟಿಚ್ ಮಾಡಿರೋದು ಅವರು ತೋರ್ಸಕ್ಕೆ ತೊಗೊಂಡು ಬಂದಿದ್ರು. ತುಂಬಾ ಚೆನ್ನಾಗಾಗ್ಯಾವ. ಅವರು ಕೂಡ ಕಸ್ಟಮರ್ ಬ್ಲೌಸ್ಗಳು ಸ್ಟಿಚ್ ಮಾಡ್ಲಿಕ್ಕತ್ತಾರ. ಇದು ಕ್ರಾಸ್ ಬರ್ಬೇಕ್ರಿ. ಸೈಡಿಗೆ ಅಟ್ಯಾಚ್ ಮಾಡ್ಕೋಬೇಕ್ರಿ. ಅಸ್ತ್ರ ಇದ್ರೆ ಒಂದೇ ಸೈಡ್ ಅಟ್ಯಾಚ್ ಮಾಡ್ಕೋರಿ. ಇದು ಅಸ್ತ್ರ ಇರ್ತದಲ್ರಿ, ಈಗ ಆ ಕಡೆ ಏನದ ಒಂದೇ ಸೈಡ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋದು ನಾವು. ಮೇನ್ ಫ್ಯಾಬ್ರಿಕ್ ಏನದ ಈ ಕಡೆ ಅರ್ಧ ಆ ಕಡೆ ಕಮ್ಮಿ ಬಿದ್ರ ರೀ, ಈ ಕಡೆ ಅರ್ಧ ಆ ಕಡೆ ಅರ್ಧ ಅಟ್ಯಾಚ್ ಮಾಡ್ಕೋಬೇಕು. ಇದು ಮೇನ್ ಫ್ಯಾಬ್ರಿಕ್ ಅದಲ್ರಿ, ಅಂದ್ರೆ ಬ್ಲೌಸ್ ಪೀಸ್ ಐತಿ. ಇಷ್ಟಿಷ್ಟು ಕಮ್ಮಿ ಬಿದ್ರೆ ಸೈಡಿಗೆ ಇಟ್ಟಿಟ್ಟೆ ಅಟ್ಯಾಚ್ ಮಾಡ್ಕೊಳಕತ್ರಿ. ಇದು ಈ ಕಡೆ ಇಷ್ಟ ಆ ಕಡೆ ಇಷ್ಟ, ಯಾಕಂದ್ರೆ ಒಂದೇ ಸೈಡ್ ಹೊಲಿಗೆ ಕಾಣಿಸ್ತಾವ್ರಿ ಹೊರಗ. ಈ ಕಡೆ ಕ್ರಾಸ್ ಪಟ್ಟಿ ಹಾಕ್ರಿ. ಹಾ, ಮೇನ್ ಫ್ಯಾಬ್ರಿಕ್ ಕಮ್ಮಿ ಇತ್ತಂದ್ರಿ ಹೆಂಗ್ರಿ? ಮತ್ತೆ ಫ್ರಂಟ್ ಶೇಪ್ ಮತ್ತೆ ಹೊಳೆ ಹಾಕ್ಬೇಕಲ್ಲ ನೀವು. ಈ 4 ಫೋಲ್ಡ್ ಮಾಡಿ ತಗೋತಿರಲ್ಲ, ಫ್ರಂಟ್ ಶೇಪ್ ಮತ್ತೆ ಹಾಕೋಬೇಕು ನೀವು. ಹೊಳೆ ಬ್ಯಾಕ್ ಶೇಪ್ ಒಂದೇ ಬರುತ್ರಿ ಅದು. ಅದಕ್ಕೆ ಇದು ಏನಂದ್ರೆ ಪೇಪರ್ ಓಪನ್ ಮಾಡಿ ಹಾಕೊಂಡ್ಬಿಟ್ರಂದ್ರೆ ಅಸ್ತ್ರಕ್ಕ ಒಂದೇ ಸೈಡ್ ಕಡಿಮೆ ತಗೊಳದ್ರಿ. ಮೇನ್ ಫ್ಯಾಬ್ರಿಕ್ ಏನದ ಈ ಕಡೆ ಅರ್ಧ ಆ ಕಡೆ ಅರ್ಧ ಕಡಿಮೆ ತಗೋಬೇಕು. ಎದೆ ಸುತ್ತ ಎಲ್ಲಿಂದ ತಗೋರಿ, ಮೊದಲು ಕೊರಳ ಡ್ರಾಫ್ಟಿಂಗ್ ಮಾಡ್ರಿ. ಅದು ಈ ಕಡೆ ಒಂದು ಇಂಚ್ ಜಾಸ್ತಿ ಬರ್ಬೇಕ್ರಿ ಇಲ್ಲಿಂದ. ಈ ಕಡೆ ಮ್ಯಾಗ್ ಜಾಸ್ತಿ ತಗೋರಿ. ಕ್ರಾಸ್ ಆಗಬಾರ್ದ್ರಿ, ಕರೆಕ್ಟ್ ಬರ್ಬೇಕ್ರಿ. ಅಲ್ಲಲ್ರಿ, ಅಲ್ಲಿ ಸ್ಟ್ರೈಟ್, ಅಲ್ಲಿ ಕ್ರಾಸ್ ಬಂದ್ರೆ ನಡೀತದ. ಇಲ್ಲಿ ಕೊರಳು ಕ್ರಾಸ್ ಆಗಬಾರ್ದು. ಇಷ್ಟವರೆ ನಡೀತದೆ, ಸಾಕಷ್ಟು. ಒಂಬತ್ತು ಇಂಚ ಸೊಂಟದ ಸುತ್ತ ಐತಿ, ಅದ್ರ ಮುಂದೆ 2 ಇಂಚ್ ಮಾರ್ಜಿನ್ ತಗೋರಿ. ಕಟೋರಿ ಹಿಂಗಿಡಬಾರ್ದ್ರಿ. ಇದು ನೀವು ಇಲ್ರಿ, ನಾ ತಿಳಿಸ್ಕೊಡ್ತೀನಿ ನೋಡ್ರಿ. ಕಟೋರಿ ನಮ್ಗೆ ಹೆಂಗ್ ಬೇಕು ಆ ರೀತಿ ಇಟ್ರೆ ಕ್ರಾಸ್ ಆಗಿ ಬರಂಗಿಲ್ರಿ. ಕಟೋರಿ ಮಿಸ್ಟೇಕ್ ಆಗ್ಬಿಡ್ತಾವ. ಯಾವಾಗಲೂ ನಾವು ಈ ಬಟ್ಟೆ ಏನು, ಈ ಬಟ್ಟೆ ಸ್ಟ್ರೈಟ್ ಇರ್ತದೆ ನೋಡ್ರಿ, ಹಿಂಗ ಇದಕ್ಕೆ ಈ ಪಾರ್ಟರೇ ಈ ರೀತಿ ಇಡ್ಬೇಕ. ಇದು ಕ್ರಾಸ್ ಪಟ್ಟಿ ತೆಗಿರೋದು ಈ ರೀತಿ ಇಡಬೇಕು ಒಂದ್ರಿ, ಇಲ್ಲ ಈ ರೀತಿ ಇಡಬೇಕು. ನಾನು ಯಾವಾಗ್ಲೂ ಕಸ್ಟಮರ್ ಬ್ಲೌಸ್ಗಳು ಹೊಲಿದು ಇದೇ ರೀತಿ ಇಡ್ತೀನಿ ರೀ. ಯಾಕಂದ್ರೆ ಇದು ಅಗ್ದಿ ಕ್ರಾಸ್ ಆಗಿ ಕಪ್ಸ್ ಅಂದ್ರೆ ಕಟೋರಿ ಅಂದ್ರೆ ಬಟ್ಲ್ ಗತೆ ಬರ್ತವ್ರಿ, ಭಾಳ ನೀಟಾಗಿ ಬ್ರಷರ್ ಗತ್ತನೆ ಬಂದಿರ್ತಾವ. ಇದಕ್ಕೆ ಲೆವೆಲ್ ಆಗಿ ಈ ಪಟ್ಟಿ ಇದು ಐತಲ್ರಿ, ಇದ್ರ ಲೆವೆಲ್ ಇದು ಬರ್ಬೇಕ್ರಿ. ಇದು ನೋಡ್ರಿ, ಇದನ್ನು ಸ್ಟ್ರೈಟ್ ಆಗ್ಬೇಕು, ಬಟ್ಟೆನೂ ಸ್ಟ್ರೈಟ್ ಇರ್ಬೇಕು. ಒಂದ್ ವೇಳೆ ಇದನ್ನೇನದ ಹಿಂಗಿಟ್ರಿ ಅಂದ್ರೆ ಇದು ತಪ್ಪು. ಕಟೋರಿ ಕ್ರಾಸ್ ಆಗಿ ಬರಂಗಿಲ್ರಿ, ಹಿಂಗೆ ಇಡ್ಬೇಕು. ಈಗ ಅದಕ್ಕೆ ಪಿನ್ ಹಾಕ್ರಿ. ಪಿನ್ ಹಾಕಿ ಕ್ರಾಸ್ ಪಟ್ಟಿ ಅನ್ನದ ಈ ಕಡೆ ಇಲ್ಲಿ ತಗೋರಿ. ಇಲ್ಲಿ ಕ್ರಾಸ್ ಪಟ್ಟಿ ಜಾಗದ ಇಲ್ಲಿ ಬಟ್ಟೆ ಅದ ನೋಡ್ರಿ, ಇಲ್ಲಿ ತಗೋರಿ. ಕ್ರಾಸ್ ಪಟ್ಟಿ ಹಿಂಗಿಡ್ರಿ, ಹಿಂಗ್ ತಗೋರಿ. ಹಿಂಗ ಇಲ್ಲಿ ಸೈಡಿಗೆ 1 ಇಂಚ್ ಬೇಕ್ರಿ, ಎಕ್ಸ್ಟ್ರಾ ಬೇಕು. ಆಮೇಲೆ ಮ್ಯಾಲ್ 1/4 ಇಂಚ್ ಎಕ್ಸ್ಟ್ರಾ ಎಲ್ಲ ತಗೋಬೇಕನ್ನೋದು ಹೇಳ್ತೀನಿ ನಾನು. ಇದಕ್ಕೆ ಇಷ್ಟು ಪಿನ್ ಹಚ್ಚ್ರಿ. ಯಾವ್ದು? ಹಿಂಗಿಟ್ರು ಬರ್ತದ್ರಿ. ಹಿಂಗಿಟ್ರು ಬರ್ತದ ಅಂದ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ತಗೊಳಕ್ ಒಟ್ಟ ಬಟ್ಟೆ ಬೇಕು. ಈತ ಸರ್ಸ್ಕೋರಿ, ಅಲ್ಲಿ ಲೆವೆಲ್ ಇರ್ಬೇಕು ಇಲ್ಲಿ ಬಟ್ಟೆ. ಪಿನ್ ಹಚ್ರಿ. ಈ ಸದ್ಯ ಎಲ್ಲಿ ಎಕ್ಸ್ಟ್ರಾ ತಗೋಬೇಕು ಹೇಳ್ತೀನಿ ನೋಡ್ರಿ. ಇದು ತಗೋರಿ, ಮಾರ್ಕರ್ ಚಾಕ್ ಪೀಸ್ ತಗೋರಿ.
ಹಾಕಿದ್ರಿ. ಈ ರೌಂಡ್ ಚೆಕ್ ಮಾಡ್ರಿ, ಬಗಲ್ನ ಸುತ್ತೈತೆ ಕರೆಕ್ಟ್ 8 ಬಂದದ. ಇದು 9 ಇಂಚ್ ತೊಗೊಂಡ್ರಿಲ್ಲ. ಶೋಲ್ಡ್ರ್ ಎಷ್ಟು ತೊಗೊಂಡ್ರಿ? ಇಲ್ಲಿಂದ ರೀ ಇದು 3 5.5. ಇಲ್ಲಿಂದ ಇಲ್ಲಿಗೆ 5.5 ಶೋಲ್ಡ್ರ್ ರೀ. ಈ ಕಡೆಯಿಂದ ಶೋಲ್ಡ್ರ್ ಪಟ್ಟಿ 3 ಇಂಚ್. ಓಕೆ, ಕಟ್ ಮಾಡ್ಕೊರಿ. ಕಟ್ ಮಾಡೋದೇನದ, ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲಿಂದ ಹಿಂಗೆ ಪೂರ್ತಿ ತಗೋರಿ, ಮತ್ತು ಹೊಳ್ಳೆ ಇಲ್ಲಿಂದ ಸೀದಾ. ಆಮೇಲೆ ಈ ಗೆರಿ ಕಟ್ ಮಾಡ್ಕೊರಿ. ಇದು ಅಲ್ಲಿ ಮತ್ತು ಈ ಮ್ಯಾಗಿನ ಗೆರಿ ಕಟ್ ಮಾಡ್ಕೊರಿ. ಇದು ಹೊಲಿಗೆ ಸಂಬಂಧ ನಾನು ಹೆಚ್ಚಿಗೆ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ರೀ. ಇಲ್ಲಿ ಹೊಲಿಗೆ ಸಂಬಂಧ ರೀ ಇದು. ನೀವು ಕಟ್ ಮಾಡ್ಕೊಳ್ಳೋದು ಇದು. ಇದನ್ನು ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಕೊರಳಷ್ಟು ಕಟ್ ಮಾಡ್ಕೊಂಬಿಡ್ರಿ. ಬ್ಯಾಕ್ ಪಾರ್ಟ್ ರೆಡಿ ಆಗ್ತದೆ. ಇನ್ನು ಫ್ರಂಟ್ ಪಾರ್ಟ್ ಹೇಳ್ತೇನೆ ನಿಮಗೆ. ಯಾಕ್ರಿ ಚಾಕ್ ಪೀಸ್ ಇಲ್ರಿ? ಕೊಡ್ತೀನಿ ರೀ. ನಾಚ ಇಲ್ಲಿ ಫ್ರಂಟ್ ಪಾರ್ಟಿಗೆ ಒಂದು ಹಾಕ್ಬೇಕ್ರಿ. ಅಂದ್ರೆ ಇದೇ ಫ್ರಂಟ್ ಪಾರ್ಟ್ ಅತ್ತೆ ಗುರ್ತಾಗ್ಲಿಕ್ಕ ಇಲ್ಲೊಂದು ನಾಚ್ ಹಾಕ್ಬೇಕ್ರಿ. ಇದು ಕ್ರಾಸ್ ಕಟಿಂಗ್ ಬ್ಲೌಸ್. ಇದು ಪೇಪರ್ ತೆಗೆದು ಕಟ್ ಮಾಡ್ಕೊಂಡ್ಬಿಡ್ರಿ. ಹಾಂ ರೀ, ಕರೆಕ್ಟ್ ಬಂತು. ಯಾವಾದ್ರಿ ಅದು ಒಗದ್ ಬಿಡ್ರಿ. ಇದು ಬ್ಯಾಕ್ ಪಾರ್ಟ್ ಒಗದ್ ಬಿಡ್ರಿ. ಅವ್ ನಿಮ್ಮ ಕೈಯನ್ನು ಅದಾವಲ್ಲ ವೇಸ್ಟ್ ಪೇಪರ್ ಬಿಟ್ಕೋರಿ. ಏನು ಮಾಡ್ತೀರಿ, ನಮ್ಮ ಸ್ಟೂಡೆಂಟ್ ಎಂಥರದಾರ ನೋಡ್ರಿ. ಹಾಂ, ಓಕೆ ರೀ. ಇವು ತೆಗೆದು ಬಿಡ್ರಿ. ಬೇಕಂದ್ರೆ ಏನು ಹೇಳೋದು, ಕರೆಕ್ಟ್ ನೀವು ಮಾಡ್ತೀರಿ, ಅವ್ರು ಮಾಡ್ತಾರೆ. ಓಕೆ. ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ರಿ. ಆಯ್ತು ರೀ. ಈಗ ಕಟೋರಿ ಒಳಗೆ ಸೈಡ್ ಪಾರ್ಟ ಮತ್ತು ಕ್ರಾಸ್ ಪಟ್ಟಿ ಎರಡಕ್ಕೂ ನಾವು ಜಾಸ್ತಿ ತೊಗೋಬೇಕ್ರಿ. ಎಲ್ಲೆಲ್ಲಿ ಜಾಸ್ತಿ ತೊಗೋಬೇಕಂದ್ರೆ ಈ ಕಟೋರಿ ಪೀಸ್ ಏನದಲ್ರಿ ಸೈಡ್ ಪಾರ್ಟಿಗೆ ಇಲ್ಲಿ ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ, ಆಮೇಲೆ ಇಲ್ಲಿ ಕೆಳಗೆ ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ. ಅಷ್ಟು ನೀವು ಎಕ್ಸ್ಟ್ರಾ ಇಲ್ಲಿ ಮತ್ತು ಇಲ್ಲಿ ತೊಗೊಳ್ಳೇಬೇಕು. ಒಂದು ವೇಳೆ ತೊಗೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಎದೆಯೊಳಗೆ ಟೈಟ್ ಆಗತ್ತೆ. ಆಮೇಲೆ ಇಲ್ಲಿ ಏನದ ಎದೆ ಇರ್ತಾವೆ. ತೊಗೊಳ್ಳಿಲ್ಲ ಅಂದ್ರೆ ಬೇರೆ ಮೆಥಡ್ ಒಳಗೆ ಎಲ್ಲ ಎಕ್ಸ್ಟ್ರಾ ತೊಗೊಂಡು ಹೆಂಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲರಿ. ನಮ್ಮ ಮೆಥಡ್ ಮಾತ್ರ ಇಲ್ಲಿ ಮತ್ತು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಕ್ರಾಸ್ ಪಟ್ಟಿ ಒಳಗೆ ಏನದ ಇಲ್ಲಿ ಅಂದರೆ ಮೇಲ್ಗಡೆ ರೀ, ಮೇಲ್ಗಡೆ ಮತ್ತು ಇಲ್ಲಿ ಸೈಡಿಗೆ 1 ಇಂಚ್. ಮೇಲ್ಗಡೆ ಎಷ್ಟು ತೊಗೋಬೇಕಂದ್ರೆ ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ, ಸೈಡಿಗೂ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಷ್ಟು ನೀವು ಕರೆಕ್ಟ್ ಕಂಪಲ್ಸರಿ ತೊಗೊಂಡ್ರಿ ಅಂದ್ರೆ ಬ್ಲೌಸ್ ಕರೆಕ್ಟಾಗಿ ಬರ್ತಾವೆ. ನಾವು ಯಾವಾಗಲೂ ಈಗ ನೋಡ್ರಿ ಬ್ಲೌಸ್ ಫ್ರಂಟ್ ಪಾರ್ಟ್ ಒಳಗೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋತೀವಿ, 2 ಇಂಚ್ ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಯಾಕಂದ್ರೆ ಅವು ಇಲ್ಲೆಲ್ಲ ಬ್ಲೌಸ್ ಒಳಗೆ ಇಲ್ಲಿ ಸೈಡಿಗೆಲ್ಲ ನೀರಿಗೆ ಬರೋದು, ಆಮೇಲೆ ಮುದ್ದಿ ಬರೋದು ಆಗ್ತದ್ರಿ. ಇಲ್ಲೆಲ್ಲ ಬ್ಲೌಸ್ ಒಳಗೆ ಫ್ರಂಟ್ ಪಾರ್ಟ್ ಒಳಗೆ 1 ಇಂಚ್ ಅಷ್ಟೇ ಮೊದಲು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಕಟ್ ಮಾಡ್ಕೊಂಡಿಂದ ಇಲ್ಲಿ ಮತ್ತು ಇಲ್ಲಿ ಅರ್ಧ ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಎಕ್ಸ್ಟ್ರಾ ತೊಗೊಳೋದು, ಮತ್ತು ಇಲ್ಲಿ ಸೈಡಿಗೆ ಏನಂದ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳೋದು. ಇಷ್ಟು ಕಂಪಲ್ಸರಿ ಮಾಡ್ರಿ. ಈಗ ಮಾರ್ಕ್ ಮಾಡ್ರಿ. ಈಗ ತೊಗೊಂಡ್ರಲ್ಲ ಇಷ್ಟು ಮತ್ತು ಇಷ್ಟು ಈ ಕಡೆ ಇಷ್ಟು ಎಕ್ಸ್ಟ್ರಾ ತೊಗೋಬೇಕು ನೀವು. ಮಾಡ್ರಿ, ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಡ್ರಿ.